ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಲೋಕ್ ಅದಾಲತ್ ಜಿಲ್ಲೆಯಲ್ಲಿ 81,508 ಪ್ರಕರಣಗಳು ಇತ್ಯರ್ಥಗೊಳಿಸಿ ಒಟ್ಟು ಮೊತ್ತ 26,15,36,335 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ನನ್ನ ಮೇಲೆ ಸುಳ್ಳು ಲೈಂಗಿಕ ಕಿರುಕುಳದ ಆರೋಪ ಮಾಡಿರುವ ಸಂಬಂಧ ವಿಚಾರಣಾ ವರದಿಯನ್ನು 3 ತಿಂಗಳು ಮೀರಿದ್ದರೂ ನನಗೆ ನ್ಯಾಯ ಸಿಗದೇ ಇರುವುದಕ್ಕೆ ಮನನೊಂದಿ ಜೀವದ ಹಂಗು ತೊರೆದು ಅಂತಿಮವಾಗಿ ನ್ಯಾಯ ಕೋರಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಆಮರಣ ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇನೆ ಎಂದು ಪ್ರಕಾಶ್ ಮಾಳ್ಗೆ. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ನೃತ್ಯ ಕಲಾ ಪ್ರಕಾರದ ತರಬೇತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ಉದ್ಘಾಟಿಸಿದರು. ಬಿಲ್ಟೆಕ್ 2025 ಕ್ರೆಡೈ ಬೀದರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಕ್ರೀಟ್ ಮತ್ತು ಯುಎಸ್ ಕಮ್ಯುನಿಕೇಷನ್ ಸಹಯೋಗದೊಂದಿಗೆ 18ರಿಂದ 3 ದಿನ ಕಾರ್ಯಕ್ರಮ ಹೌಶೆಟ್ಟಿ ಪಾಟೀಲ್. ಬೀದರ್ ನಗರದ ಚಿದ್ರಿ ಬಳಿ ಇರುವ ರಿಜ್ವಾನ್ ಅವರ ಮಾಲೀಕತ್ವದ ರಾಯಲ್ ಹೋಟೆಲ್ನ ರಿಬ್ಬನ್ ಕಟ್ ಮಾಡುವ ಮೂಲಕ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಹೈದರಾಬಾದ್ನ ಎಂಪಿ ಆದ ಅಸದುದ್ದೀನ್ ಓವೈಸಿ ಅವರು ಉದ್ಘಾಟಿಸಿ ಶುಭ ಕೋರಿದ್ದರು. ಆಧುನಿಕ ಭಾರತದಂತಹ ಪ್ರಜಾಪ್ರಭುತ್ವದಲ್ಲಿ ಮತದಾನವು ಮಹತ್ವದ ಪಾತ್ರ ವಹಿಸುತ್ತದೆ. ಡಾಕ್ಟರ್ ಗೌತಮ್ ಅರಳಿ. ಸುದ್ದಿಯ ವಿವರಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರು ರಾಷ್ಟ್ರೀಯ ಅದಾಲತ್ ಅನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 12ರಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 81,508 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಒಟ್ಟು ಮೊತ್ತ 26,15,36,335 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ಲೋಕ್ ಅದಾಲತ್ನಲ್ಲಿ ಒಟ್ಟು 10,697 ಪೆಂಡಿಂಗ್ನಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 11,05,50,484 ರೂಪಾಯಿ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಾದ್ಯಂತ ಒಟ್ಟು 70,811 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ಹಾಗೂ ಕಕ್ಷಿದಾರರಿಗೆ 15,09,85,851 ರೂಪಾಯಿ ಹಣವನ್ನು ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದರು. ಜಿಲ್ಲೆಯಾದ್ಯಂತ ಈ ಲೋಕ್ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ 3 ಜೋಡಿ ದಂಪತಿಯನ್ನು ರಾಜಿ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು 7 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ 12/7/2025ರಂದು ರಾಷ್ಟ್ರೀಯ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 81,508 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ 26,15,36,335 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಸದರಿ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಪ್ರಕರಣಗಳನ್ನು ಒಟ್ಟು 10,697 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ ಪೆಂಡಿಂಗ್ ಪ್ರಕರಣಗಳಲ್ಲಿ ರೂಪಾಯಿ 11,05,50,484 ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಧನವನ್ನು ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 70,811 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಿಸಲಾಗಿದೆ ಹಾಗೂ 15,09,85,851 ಹಣವನ್ನು ವಸೂಲಾತಿ ಮಾಡಲಾಗಿದೆ. ಸದರಿ ಲೋಕ್ ಅದಾಲತ್ನಲ್ಲಿ ವಿಶೇಷವಾಗಿ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಸಹಕರಿಸಿದ ಎಲ್ಲ ಇಲಾಖೆಯ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ವಕೀಲರು ಮತ್ತು ಜಿಲ್ಲಾದ್ಯಂತ ಹೆಚ್ಚಿನ ಪ್ರಚಾರ ಕೈಗೊಂಡ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಈ ಒಂದು ಪ್ರೆಸ್ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ. ಸದರಿ ಲೋಕ್ ಅದಾಲತ್ನಲ್ಲಿ ವಿಶೇಷವಾಗಿ ವೈವಾಹಿಕ ವ್ಯಾಜ್ಯಗಳನ್ನು
3 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. 3 ಜೋಡಿ ದಂಪತಿಯನ್ನು ನಾವು ಒಂದು ಮಾಡಿ ಅವರ ಒಂದು ವಿವಾದವನ್ನು ಬಗೆಹರಿಸಿ ರಾಜ್ಯ ಸಂಧಾನ ಮಾಡಿ 3 ಜೋಡಿ ದಂಪತಿಗಳನ್ನು ಕೂಡಿಸಿದ್ದೇವೆ. ಒಟ್ಟು 9 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ 5 ಪ್ರಕರಣಗಳನ್ನು ಸೀನಿಯರ್ ಸಿಟಿಜನ್ ಕೇಸನ್ನು ಬಗೆಹರಿಸಲಾಗಿದೆ. ಈ ರೀತಿ ನಾವು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಕಳೆದ ಲೋಕ್ ಅದಾಲತ್ಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೆಂಡಿಂಗ್ ಪ್ರಕರಣಗಳ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಹಾಗೂ ಈ ಒಂದು ಲೋಕ್ ಅದಾಲತ್ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಡೈವರ್ಸ್ ಹಾಕಿ ನಮ್ಮ ಕೋರ್ಟಲ್ಲಿ ಡೈವರ್ಸ್ ಹಾಕಿದ್ರು ಅವರು. ಬಟ್ ನಾವು ಅವ್ರನ್ನ ಮನವೊಲಿಸಿ ಅವರ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ 3 ಜೋಡಿಯನ್ನು ನಾವು ಒಂದುಗೂಡಿಸಿದ್ದೀವಿ. ಅವರಿಬ್ಬರು ಗಂಡ ಹೆಂಡತಿ ಈಗ ಒಂದುಗೂಡಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಡೈವರ್ಸ್ ಬಂದವ್ರನ್ನ ಒಂದು ಮಾಡಿ ಅವ್ರನ್ನ ರಾಜಿ ಮಾಡಿಸಿ 3 ಜೋಡಿ ಒಂದು ಮಾಡಿ ಕಳಿಸಿದ್ವಿ. ಎಲ್ಲ ಒಂದು ಕಾಪಿ ಕೊಡೋರು ರಿಪೋರ್ಟ್ ನಾವು ಕಳ್ಸಕ್ಕೆ ಕಳಿಸಿವಲ್ಲ, ತಾಲೂಕು ವೈಸ್ ಕೋರ್ಟ್ ವೈಸ್ ಅಲ್ಲ. ನಿಮ್ಗೆ ತಾಲೂಕು ವೈಸು ಕೋರ್ಟ್ ವೈಸ್ ಎಲ್ಲ ರಿಪೋರ್ಟ್ ಕೊಡ್ತದೆ. ನಮ್ಮ ಏನು ಜಿಲ್ಲೆಯಲ್ಲಿ ಎಷ್ಟು ನ್ಯಾಯಾಲಯ ಇದೆ, ಪ್ರತಿಯೊಂದು ನ್ಯಾಯಾಲಯದಿಂದ ಎಷ್ಟು ಕೇಸ್ ಡಿಸ್ಪೋಸ್ ಎಲ್ಲ ಡೀಟೇಲ್ ಕೊಡ್ತೇವೆ ನಾವು. ಟೋಟಲ್ ನಮ್ಮ 23 ನ್ಯಾಯಾಲಯ ಅದಾವೆ. ಎಸ್, ಪ್ರತಿಯೊಂದು ಕೋರ್ಟದು ಎಷ್ಟು ಡಿಸ್ಪೋಸಲ್ ಅದು ಅದನ್ನು ಪರ್ಟಿಕ್ಯುಲರ್ಸ್ ಎಲ್ಲ ಡೀಟೇಲ್ ಕೊಡ್ತೇನೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬೀದರ್ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಪ್ರಕಾಶ್ ಮಾಳ್ಗೆ ಅವರು ಅಮರಣ ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ದಿನಾಂಕ 6/3/2025 ಸನ್ಮಾನ್ಯ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಬೆಂಗಳೂರವರು ಬ್ರೇಮ್ಸ್ ಬೋಧಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ತಮ್ಮ ಸಮ್ಮುಖದಲ್ಲಿಯೇ ಹೊರಗುತ್ತಿಗೆ ಮತ್ತು ದಿನಗೂಲಿ ಸ್ವಚ್ಛತಾ ಕರ್ಮಿ ಇವರು ಮಾನ್ಯರಿಗೆ ನನ್ನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿ ದೂರು ಸಲ್ಲಿಸಿ ಸಾರ್ವಜನಿಕರಿಗೂ ಬೆಚ್ಚಿ ಬೀಳುವಂತೆ ಬಹಿರಂಗವಾಗಿ ಹೈಡ್ರಾಮಾ ಮಾಡಿರುವುದು ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಟಿವಿ ಹಾಗೂ ದಿನಪತ್ರಿಕೆಗಳಲ್ಲಿ ಪ್ರಸಾರ ಆಗಿದ್ದು ಇಡೀ ದೇಶದ ಜನತೆ ನೋಡಿದೆ. ಇದರಿಂದ ನನ್ನ ಮತ್ತು ನನ್ನ ಕುಟುಂಬದ ಮಾನ ಮರ್ಯಾದೆ ಹರಾಜಾಗಿದೆ. ನನ್ನ ಜೊತೆಯಲ್ಲಿ ನನ್ನ ಕುಟುಂಬಕ್ಕೂ ಸಾರ್ವಜನಿಕವಾಗಿ ಯಾರಿಗೂ ಮುಖ ತೋರದಂತೆ ಆಘಾತವಾಗಿದೆ. ಆದ ಕಾರಣ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಒದಗಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂರಭಾರತಿ ಅವರು ಕೂಡ ಧರಣಿಗೆ ಬೆಂಬಲಿಸಿ ಒಂದು ವೇಳೆ ಅವರಿಗೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಪ್ರಕಾಶ್ ಮಾಳ್ಗೆ ಅವರು ಮಾತನಾಡುತ್ತಾ, ಅಂತಿಮವಾಗಿ ನನ್ನ ಜೀವದ ಹಂಗು ತೊರೆದು ಈ ಕಪ್ಪು ಚುಕ್ಕಿ ಹಚ್ಚಿಕೊಂಡು ನನಗೆ ಜೀವಂತವಾಗಿ ಇರಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಈ ನನ್ನ ವಿರುದ್ಧ ಮಾಡಿರುವ ಸುಳ್ಳು ಲೈಂಗಿಕ ಕಿರುಕುಳದ ಗಂಭೀರವಾದ ಆರೋಪದಲ್ಲಿ ಭಾಗಿಯಾಗಿರುವ 7 ಜನ ಹೊರಗುತ್ತಿಗೆ ಮತ್ತು ದಿನಗೂಲಿ ಕಾರ್ಮಿಕರನ್ನ ಉಲ್ಲೇಖಿತ ವಿಚಾರಣಾ ವರದಿ ಆಧಾರದ ಮೇಲೆ ನಿಯಮದಾನುಸಾರ ಸೇವೆಯಿಂದ ವಜಾಗೊಳಿಸಿ ಇವರುಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವವರೆಗೆ ಮತ್ತು ದಿನಾಂಕ 13/6/2024 ಇಂದಿನವರೆಗೆ ನನ್ನ ವಿರುದ್ಧ ಹಲವಾರು ವರ್ಷಗಳಿಂದಲೂ ಒಂದಿಲ್ಲ ಒಂದು ಷಡ್ಯಂತ್ರ ರಚಿಸಿ ದಿನನಿತ್ಯ ಮಾನಸಿಕ ಕಿರುಕುಳ ನೀಡುತ್ತಿರುವವರ ವಿರುದ್ಧ ನ್ಯಾಯ ಕೋರಿ ತಮಗೆ ಸಲ್ಲಿಸಿರುವ ಉಲ್ಲೇಖಿತದ ಪ್ರಕಾರ ಎಲ್ಲ ದೂರುಗಳ ಕುರಿತು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಯವರಿಂದ ತನಿಖೆ ವಹಿಸಿಕೊಡುವವರೆಗೆ ಸನ್ಮಾನ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ದಿನಾಂಕ 16/7/2025 ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿರುವ ವಿಷಯವನ್ನು ತಮ್ಮ ಮುಂದಿನ ಕ್ರಮಕ್ಕೆ ಸಲ್ಲಿಸುತ್ತಾ ತಮಗೂ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ 3 ತಿಂಗಳಿಂದ ಮನವಿಯನ್ನು ಸಲ್ಲಿಸಿ ಬೇಸತ್ತು ಈ ಅಂತಿಮ ನಿರ್ಧಾರಕ್ಕೆ ಬಂದಿರುತ್ತೇನೆ. ಈ ಧರಣಿ ಮಧ್ಯದಲ್ಲಿ ನನ್ನ ಜೀವಕ್ಕೆ ಯಾವುದೇ ತರಹದ ಅಪಘಾತ ಆದಲ್ಲಿ ಅಥವಾ ಸಾವನ್ನಪ್ಪಿದ್ದಲ್ಲಿ ನೇರವಾಗಿ ನನ್ನ ಸಾವಿಗೆ ಮಾರುತಿ ಬಿ ಕಂಠಿ, ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಪ್ರಸ್ತುತ ನಿರ್ದೇಶಕರು, ಡಾಕ್ಟರ್ ಶಿವಯೋಗಿ ಬಾಳಿ ಪ್ರಸ್ತುತ ವೈದ್ಯಕೀಯ ಅಧೀಕ್ಷಕರು, ರಾಜ್ಕುಮಾರ್ ತಂದೆ ಶಾಮಣ್ಣ, ಪೌಲ್ ಸಲೋಮಿನ್, ರಮೇಶ್ ಪಾಸ್ವಾನ್, ಅಂಬಾದಾಸ್ ಗಾಯಕ್ವಾಡ್, ಬಾಲಾಜಿ ಹುಗ್ಗೆ ಹಾಗೂ ಮೇಲ್ಗಂಡ 7 ಜನ ಮಹಿಳೆ ಕಾರ್ಮಿಕರು ನೇರ ಹೊಣೆಗಾರರಾಗಿರುತ್ತಾರೆ ಎಂದು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಮತ್ತು ಎಲ್ಲ ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳ ಹಾಗೂ ಜಿಲ್ಲೆಯ ಸಾರ್ವಜನಿಕರಿಗೂ ತಿಳಿಸಲು ಬಯಸಿರುತ್ತೇನೆ. ಮತ್ತು ಪೊಲೀಸ್ ಇಲಾಖೆಯಿಂದ ತನಿಖೆ ಏಕೆ ಬಯಸುತ್ತಿರುತ್ತೇನೆ ಎಂದರೆ ಈ ಗುಂಪಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವ ಮತ್ತು ಕ್ರಿಮಿನಲ್ ಪ್ರವೃತ್ತಿ ಉಳ್ಳ ವ್ಯಕ್ತಿಯು ಇದ್ದಾರೆ ಎಂಬ ಕಾರಣಕ್ಕೆ ಎಂದು ತಿಳಿಸುತ್ತೇನೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಸರ್, ನಾನು ಸುಮಾರು 30-35 ವರ್ಷ ಸರ್ವಿಸ್ ಮಾಡೀನಿ. ಇಲ್ಲಿ ತನಕ ಬರೀ ಅಧಿಕಾರಿಗಳದ್ದು ಕಿರುಕುಳ ದಬ್ಬಾಳಿಕೆ ತಾಳ್ಕೊತಾನೆ ಬರ್ತಾಯಿದ್ದೀನಿ. ಆದರೂ ಸಹಿಸ್ಕೊಂಡು ಬರ್ತಾಯಿದ್ದೀನಿ. ನಾನು ಈಗ ಕೊನೆಯದಾಗಿ ಏನಂದ್ರೆ ನನಗೆ
ಒಂದು ಹುನ್ನಾರ ನಡೆಸಿ ಕೆಲವು ಕಾಣದ ಕೈಗಳು ಹುನ್ನಾರ ನಡೆಸಿ ನನ್ನ ಮೇಲೆ ಒಬ್ಬ ಹೆಣ್ಮಗಳಿಗೆ ಮುಂದೆ ಮಾಡಿ ಲೈಂಗಿಕ ಕಿರುಕುಳ ಆರೋಪ ಹಚ್ಚಾರ. ಆ ಕಿರುಕುಳ ಮಾಡಿದ ಆರೋಪದಾಗ ಮೇಡಮರು ಬೆಂಗಳೂರಿನಿಂದ ಬಂದು ಅವರು ತನಿಖೆ ಮಾಡಿದ್ರ ಬಗ್ಗೆದಾಗ ಅಂತೇಳಿ ಹೇಳಿದಾಗ ತನಿಖೆ ಮಾಡ್ಯಾರ. ತನಿಖೆ ಮಾಡಿ 3 ತಿಂಗಳು ಕಳೆದ ಸರ್ ಇಲ್ಲಿ ತನಕ. ಆ ತನಿಖೆ ಪ್ರಕಾರ ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ ಅಂತೇಳಿ ನಾನು ಒಂದು ಸುಮಾರು 10 ಮನವಿ ಕೊಟ್ಟೀನಿ. ಆದರೆ ಇಲ್ಲಿ ತನಕ ನನಗೆ ಯಾರೂ ಸ್ಪಂದಿಸಿಲ್ಲ. ಅಸಲಕ್ಕೆ ಇವತ್ತು ನಂದು ಕೌಟುಂಬಿಕ ತೊಂದರೆಗಳು ಸಂಭವಿಸಿದೆ ನನ್ನ ಮೇಲೆ. ನನ್ನ ಮನೆ ಒಂದು ಒಡೆದೋಗೋ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನು ಬೇಸತ್ತು, ನನ್ನ ಜೀವನಕ್ಕೆ ಬೇಸತ್ತು ಇವತ್ತು ನಾನು ನ್ಯಾಯ ಕೋರಿ ಧರಣಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀನಿ ಸರ್ ನಾನು. ಮತ್ತು ನಾನು ಯಾವತ್ತೂ ಯಾವುದೂ ಇಂಥ ಕ್ಷುಲ್ಲಕ ಬುದ್ಧಿ ಉಪಯೋಗ ಮಾಡಿಲ್ಲ. ಆದರೂ ನನ್ನ ಮೇಲೆ ಇಂಥ ಸುಳ್ಳು ಆರೋಪ ಮಾಡ್ಸ್ಯಾರ. ಇದ್ರ ಹಿಂದೆ ಏನಂದ್ರೆ ಕಾಣದ ಕೈಗಳವ. ಆ ಕಾಣದ ಕೈಗಳು ಇದು ಮಾಡಿ ಈಗ ನಾನು ಒಂದು ವೇಳೆ ಇನ್ಕ್ವೈರಿಯಲ್ಲಿ ತಪ್ಪಿಸ್ತಾನಿದ್ರೆ ನನಗೆ ಸೇಮ್ ಡೇನೇ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸಿದ್ರು. ಆದರೆ ಇವತ್ತು 3 ತಿಂಗಳು ಕಳೆದ್ರೂ ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಲ್ರು ಅಂದ್ರೆ ಮತ್ತು ನಾವು ಹ್ಯಾಂಗೆ ನೌಕರಿ ಮಾಡಬೇಕು, ನಮ್ಗೆ ಅಲ್ಲಿ ನಮ್ಮ ಜೀವಕ್ಕೆ ಭಾಳ ಇದು ಇದೆ. ಮೊನ್ನೆ ಇಷ್ಟ ಆದರೂ 3 ತಿಂಗಳಾದರೂ ನಾವು ಸುಮ್ಮನೆ ಕುಂತು ಬರೀ ಮನವಿ ಮಾಡ್ಕೊತ ಸುಮ್ಮನೆ ಕುಂತ್ರ. ಮೊನ್ನೆ ಸಂಡೇ 6 ತಾರೀಕು ಬಂದು ಆ ಹೆಣ್ಮಗಳು ನನ್ನ ಮೇಲೆ ಹಲ್ಲೆ ಮಾಡಿದಳು ಸರ್. ನಾನು ಫೋನ್ ಕೂಡ ಹೊಡೆದಾಕಿದ್ದಾಳೆ ಸರ್. ಓಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿ ತನಕ ನನಗೆ ಯಾವುದೂ ನ್ಯಾಯ ಸಿಕ್ಕಿಲ್ಲ ಸರ್. ಅದ್ರ ಸಂಬಂಧ ನಾನು ನ್ಯಾಯ ಕೋರಿ ಇವತ್ತು ನಾನು ಜೀವದ ಹಂಗೆ ತೊರೆದು ನಾನು ಉಪವಾಸ ಧರಣಿ ಸತ್ಯಾಗ್ರಹ ಹುಡ್ಕೊಂಡಿನಿ ಸರ್. ಇದಕ್ಕೆ ನ್ಯಾಯ ಕೊಡ್ಬೇಕಂತೇಳಿ ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಮೇಲೆ ಭರೋಸೆ ಅದ, ನನಗೆ ನ್ಯಾಯ ಸಿಗ್ತದೆ ಅವ್ರ ಬಳಿ ಅಂಥೇಳಿ ಬಂದು ಅವರು ಇದ್ರಾಗ ನಾನು ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದೀನಿ ಸರ್. ಉಸ್ತುವಾರಿ ಮಂತ್ರಿಯವರಿಗೂ ನಾನು ಲೆಟರ್ ಕಳಿಸೀನಿ ಸರ್. ಮತ್ತು ಇಡೀ ನಮ್ಮ ರಾಜ್ಯದ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಕಳಿಸೀನಿ ಸರ್. ಮತ್ತು ನಮ್ಮ ನಿರ್ದೇಶಕರಿಗಂತೂ ಸುಮಾರು ಒಂದು 10 ಮನವಿಗಳು ಕೊಟ್ಟೀನಿ ಸರ್ ನಾನು. ಆದರೆ ಎಲ್ಲಿಂದು ನನಗೆ ಯಾವುದೂ ಇದು ಸಿಕ್ಕಿಲ್ಲ ಸರ್, ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಸಿಗಲ್ದಾಗ ನಾನು ಬೇಸತ್ತು ಇವತ್ತು ಜೀವದ ಹಂಗೆ ತೊರೆದೀನಿ ಸರ್ ನನಗೆ. ಯಾಕಂದ್ರೆ ಇದ್ರ ಹಿಂದೆ ನನಗೆ ಸುಮಾರು 2016ರಿಂದ ನನಗೆ ಬೆನ್ನತ್ತಿದ್ದಾರೆ ಸರ್. ಅದ್ರ ಸಂಬಂಧ ನಾನು ಇವತ್ತು ನನಗೆ ಇದ್ರ ಬಗ್ಗೆದ ನ್ಯಾಯ ಕೋರಿ ನಾನು ಧರಣಿ ಕುಂತೀನಿ. ಈಗ ನಾನು ಹಿಂದೇನು ಕಾಣದ ಕೈಗಳು ಅದಕ್ಕೆ ಇನ್ಕ್ವೈರಿ ಹಾಕಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕಂತೇಳಿ ನನ್ನ ಆಸೆ ಅದ ಸರ್. ಆ ಅಧಿಕಾರಿಗಳು ಯಾರು ನಮ್ಮ ಶೆಟ್ಕರ್ ಅವರಾಗಲಿ ಮತ್ತು ನಮ್ಮ ಯಾರು ಬಾಲಿ ಅವರಾಗಲಿ ಇವರೆಲ್ಲ ಇದ್ರೂ ಕೂಡ ಅವ್ರಿಗೆ ಮನವಿ ನಾವು ಕೂಡ ಸಂಘಟನೆ ಮುಖಂಡರೆಲ್ಲ ನಾವು ಕೂಡ ಮನವಿ ಕೊಟ್ಟಿವಿ. ಮಾಳಿಗೆ ಸರ್ ಅವರು ಕೂಡ ಮನವಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ತಂದಿದ್ದೀವಿ. ಜಿಲ್ಲೆಯಲ್ಲಿ ಭಾಳ ದೊಡ್ಡ ಸುದ್ದಿ ಆಯಿತು. ಯಾರು ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಎಷ್ಟರದು ನಮ್ಮ ಜಿಲ್ಲೆಯದು ಮಾನ ಮರ್ಯಾದೆ ಇದು ಆಯಿತು. ಅಷ್ಟಾದ್ರೂ ಕೂಡ ಏನದಂದ್ರೆ ಈ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಏನಪ್ಪ ಸಮಸ್ಯೆ ಏನಿದೆ, ಯಾರ ಸಮಸ್ಯೆ ಇದೆ, ಮಾಳಿಗೆಯವ್ರ ಸಮಸ್ಯೆ ಇದೆನಾ, ಯಾರು ಲಕ್ಷ್ಮಿ ಅಂತ ಹೆಣ್ಮಗಳು ಹಾಗೆ ಆ ಸಮಸ್ಯೆ ಇದೆನಾ, ಯಾರ ಸಮಸ್ಯೆ ಎದರ ಮುಂದ್ರೆ ಕೂಡಿಸ್ಕಸಿ ಬಗೆಹರಿಸೋದು ಬಿಟ್ಟು ಇವತ್ತಿನ ತಗ ಬಗೆಹರಿಸಿಲ್ಲ. ಆ ಅಮ್ಮಗೆ ತೆಗೆಯಾರು ಭೀ ಅವರೇ, ಮಾಳಿಗೆಯವ್ರಿಗೆ ತೆಗಿಯೋ ಪವರೇ ಇಲ್ಲ. ಅಥವಾ ಅವರೇ ತೆಗೆದು ಕಸಿ ಏನದಂದ್ರೆ ಮತ್ತು ಮಾಳಿಗೆಯವ್ರಿಗೆ ಬಿಟ್ಟು ಕಸಿ ಆಕಿ ಡ್ಯೂಟಿ ಮಾಡತ್ತಾಳೆ ಆಲ್ರೆಡಿ ರೂಪಾಬಲ್ಲಿ. ಸರಿ ಮಾಳೆ ನೀನು ನೌಕರಿ ಮಾಡತ್ತಿದ್ದಿ ಮಾಡು, ನಿಮ್ಮ ಮೇಲಧಿಕಾರಿ ಯಾರು ಹೇಳ್ಯಾರಂದ್ರೆ ಮಾಡು, ಬೇಡ ಅಂತ ಹೇಳ್ತಾಯಿಲ್ಲ. ಮತ್ತು ಮೊನ್ನೆ ಹೋಗಿ ಮಾಳಿಗೆಯವ್ರು ಚಂಬರ್ದಾಗ ಹೋಗಕ್ಕೆ ಗಲಾಟೆ ಮಾಡಿ ಮಾಳಿಗೆಯವ್ರಿಗೆ ಹೊಡೆಯೋದು ಮಟ್ಟದೆಲ್ಲ ಮಾಡಿದಳು ಅಮ್ಮ. ಅಂದ್ರೆ ಯಾರು ಇದ್ರ ಹಿಂದೆ ಯಾರಿದ್ರೆ ಇದು ಕುಮ್ಮಕ್ಕಿದೆ. ಹಂಗಾಗಿ ಆಸ್ಪತ್ರೆನ ಬ್ರಿಮ್ಸ್ ಆಸ್ಪತ್ರೆ ಅಂದ್ರೆ ಭಾಳ ಒಂದು ಅದು ಬೀದರ್ ಭಾಳ ಒಂದು ಹೆಸರುವಾಸಿ ಇದೆ ಅಂಥ ಒಂದು ದೊಡ್ಡ ಆಸ್ಪತ್ರೆ ಇದ್ರೂ ಕೂಡ ಏನದಂದ್ರೆ ಇವ್ರಿಗೆಲ್ಲ ನಡೆಸ್ಲಾಕ ಯಾರು ಮೇಲಧಿಕಾರಿಗಳೇನಿದ್ದಾರೆ ಇವ್ರಿಗೆ ನಡೆಸ್ಲಾಕ ಏನದಂದ್ರೆ ಆಗ್ತಾಯಿಲ್ಲ. ಅವ್ರು ಯಾಕೆ ಅವ್ರದ್ದು ಏನದನೋ ಅವ್ರು ಯಾವ ದುಂದದ ಕೆಲಸ ಮಾಡತ್ತವ್ರು ನಮ್ಗೆ ಅರ್ಥ ಆಗ್ತಲ್ಲ. ಹಂಗಾಗಿ ಇವತ್ತೇನು ನಮ್ಮ ಪ್ರಕಾಶ್ ಮಾಳಿಗೆ ಅವ್ರು ಇದ್ದಾರೆ, ಅವರು ನಮ್ಮ ಒಂದು ದಲಿತ ಸಮಾಜದ ಒಂದು ಇರೋದ್ರಿಂದ ಇವತ್ತು ನಾವೆಲ್ಲ ಏನದಂದರೆ ನಮ್ಮ ಇತರ ಎಲ್ಲ ಸಂಘಟನೆದವ್ರು ಏನದಂದರೆ ಅವ್ರ ಹೋರಾಟಕ್ಕೆ ಇವತ್ತು ಅವ್ರು ಒಬ್ಬರು ಮಾತ್ರ ಅಮರಣ ಉಪವಾಸ ಧರಣಿ ಸತ್ಯಾಗ್ರಹನ ಹೂಡ್ತಾ ಇದ್ದಾರೆ. ಅವ್ರ ಹೋರಾಟಕ್ಕೆ ಬೆಂಬಲ ನಾವು ನೀಡ್ತಾ ಇದ್ದೀವಿ. ಕೂಡಲೇ ಏನದಂದ್ರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಯಾಕೆ ಅವ್ರ ಕಚೇರಿ ಮುಂದೆ ಧರಣ ಇದೆ, ದಯಮಾಡಿ ಏನದಂತಂದರೆ ಕೂಡಲೇ ಏನದಂತಂದ್ರೆ ಬಂದು ತಾವು ಮನವಿಯನ್ನು ಆಲಿಸ್ಬೇಕು. ಇಲ್ಲಿ ಅಧಿಕಾರಿಗಳು ಮನಸ್ಸು ಬಂದಪ್ಲೆ ಇಂಥ ನಮ್ಮ ಅಧಿಕಾರಿಗಳಿಗೆ ಕಷ್ಟ ಕೊಡ್ತಾ ಇದ್ದಾರೆ. ಇದು ಸತ್ಯ ಏನದ ಅಂದ್ರೆ ತಾವು ಅರಿಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಇದರಿಂದ ನಾವು ಕೂಡ ಒಂದು ಧರಣ ಕೂಡ ಮಾಡಿದೀವಿ. ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆನೆ ಮನವಿ ಮಾಡಿದ್ರೂ ಕೂಡ ಏನು ನ್ಯಾಯ ಸಿಗ್ಲಿಕ್ಕಾಗಿಲ್ಲ, ರಿಸಲ್ಟ್ ಬರ್ಲಿಕ್ಕಾಗಿಲ್ಲ. ಲಾಸ್ಟ್ ನಮ್ಮ ಸಿಲ್ವಂತ್ ಸರ್ ಅವ್ರು ಇದ್ದಾಗ ADC ಸಾಬರು ಅವ್ರು ಶೆಟ್ಕರ್ ಅವ್ರಿಗೆ ಮಾತಾಡಿ ಅದು ರಿಪೋರ್ಟ್ ಕೊಡ್ರಿ, ರಿಪೋರ್ಟ್ ಯಾಕೆ ಕೊಡ್ತಲ್ಲ ಅಂತ ಹೇಳಿ ಅವರು ಫೋನಿನ ಕೂಡ ಮಾತಾಡಿದ್ರು. ಆದರೆ ಇವತ್ತಿನ ತನಕ
AC ಅವರಾಗಲಿ DC ಅವರಾಗಲಿ ADC ಸಾಬ್ರು ಯಾರು ಆಡಿದ್ರು ಕೂಡ ಏನದಂದರೆ ಆ ಮಾಳಿಗೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿಲ್ಲ. ಜನಪದ ಕಲೆಗಳ ಉಳಿವು ಅಗತ್ಯವಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ಹೇಳಿದರು. ತಾಲೂಕಿನ ಗೋಡಂಪಳ್ಳಿ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಜಾನಪದ ನೃತ್ಯ ಕಲಾ ಪ್ರಕಾರದ 6 ತಿಂಗಳ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜನಪದ ಕಲೆಗಳು ಬಹಳ ಶ್ರೇಷ್ಠವಾಗಿವೆ, ಹೀಗಾಗಿ ಅವುಗಳನ್ನು ಯುವ ಪೀಳಿಗೆಗೆ ಕಲಿಸಬೇಕಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಂಜೀವ್ ಕುಮಾರ್ ಅತಿವಾಳೆ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ವಿವಿಧ ಕಲೆಗಳನ್ನು ಕಲಿಯಬೇಕು, ನೃತ್ಯ ತರಬೇತಿಯ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯ ಶರಣಪ್ಪ ಬಿರಾದರ್ ಮಾತನಾಡಿ, ಜಾನಪದ ನೃತ್ಯ ಶ್ರೀಮಂತ ಕಲೆಯಾಗಿದೆ. ಈ ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಪಂಡಿತ್ ಮಹಂತಪ್ಪ ದೊಡ್ಮನಿ, ಸವಿತಾ ಗೋಡ್ಬಲೆ, ನೃತ್ಯ ತರಬೇತಿದಾರರಾದ ಅಜಿತ್ ಕುಮಾರ್, ಕ್ಲೆಮೆಂಟಿನಾ, ಯೋಗೇಶ್ ಮಠದ್, ಜಾನ್ ವೆಲ್ಸಿ ಉಪಸ್ಥಿತರಿದ್ದರು. ದೇವಿದಾಸ್ ಜೋಶಿ ನಿರೂಪಿಸಿದರು. ಈಗಾಗಲೇ ತಿಳಿಸುವ ಹಾಗೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮವಾಗಿದ್ದು ನೃತ್ಯವನ್ನು ನಮಗೆ ಕಲಿಸುವ ಸರ್ ಅವರು ಈ ಸಸಿಗೆ ನೀರಿರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳಿಗೆ ಈ ಸಸಿಯಂತೆ ತಾವು ಕೂಡ ಬೆಳೆದು ಎಲ್ಲ ಕಲಾಕ್ಷೇತ್ರವನ್ನು ಬೆಳೆಸಬೇಕು, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಉಳಿಸುವಂಥ ಬೆಳೆಸುವಂಥ ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಭಾಗವಾಗಿ ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಶ್ರೀಯುತ ಬಸವರಾಜ್ ಹೂಗಾರ್ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ವಿನಂತಿಸ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕಾಲೇಜಿನ ಪ್ರಾಂಶುಪಾಲರಂತ ಶರಣಪ್ಪ ಬಿರಾದಾರ್ ಅವರೇ, ಕರ್ನಾಟಕ ಸಿದ್ದರಾಮ್ ಸಿಂಧೆ ಅವರೇ ಹಾಗೂ ಕ್ಲೆಮೆಂಟಿನಾ ಅವರೇ, ವಿದ್ಯಾರ್ಥಿನಿಯರು, ಈಗಾಗಲೇ ಇದು ನಿಮ್ಗೆ ಗೊತ್ತಿದೆ. ಇವತ್ತು ಈ ಕಾರ್ಯಕ್ರಮ ಯಾಕೆ ನಡೀತಾ ಇದೆ ಅಂದರೆ ಎಲ್ಲ ಆನಂದವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲೂ ಕೂಡ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತಂದರೆ ಆ ಅಭಿರುಚಿಗೆ ಹೊರಟು ಹೋಗಿದೆ ಅನ್ನುವಂಥ ಒಂದು ತಾಳ್ಮೆಯಿಂದ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ಕಾರ ಸಂಸ್ಕೃತಿ ಇಲಾಖೆ ಮುಖಾಂತರ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು, ಈ ತರಬೇತಿಯನ್ನು ಯಾಕೆ ಶುರು ಮಾಡ್ತಾ ಇದೆ? ಕಳೆದ 2-3 ವರ್ಷಗಳಿಂದ ನಮ್ಮ ಇಲಾಖೆಯಲ್ಲಿ ಇದು ತರಬೇತಿ ಇರಲಿಲ್ಲ. ಇದನ್ನು ಈಗ ಮತ್ತೆ ಅದನ್ನು ಅಗತ್ಯ ಮನಗಂಡು ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಈ ವಸತಿ ಶಾಲೆಗಳನ್ನು ಬಿಟ್ಟು ಹೊರಗಡೆಗೆ ಏನು ಸ್ಕೂಲ್ಗಳು ಏನು ತಲೆ ಎತ್ತಿದ್ದಾವೆ, ಕಾನ್ವೆಂಟ್ ಸ್ಕೂಲ್ಗಳು, ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಬೇರೆ ಹೊರಗಡೆಗೆ ಆ ಮಾರ್ಕ್ಸನ್ನು ಬಿಟ್ಟರೆ ಆ ಮಕ್ಕಳಿಗೆ ಬೇರೆ ಹೊರಗಿನ ಯಾವ ಕಲಾ ತರಬೇತಿಗಳು, ಒಂದು ಹಾಡ, ಒಂದು ಕುಣಿತ, ಒಂದು ಚಿತ್ರ, ಒಂದು ಕನಿಷ್ಠ ಒಂದು ಹೂವನ್ನು ನೋಡಿ ಅದರ ಅರಳಿರುವ ಆ ಸೊಬಗನ್ನು ಕಣ್ತುಂಬಿಕೊಳ್ಳುವಂಥ ಮನಸ್ಥಿತಿಯನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಸೋತಿದ್ದೇವೆ. ಹಾಗಾಗಿ ಮಾರ್ಕ್ಸು ಹೌದು, ಅದು ಬದುಕು. ಮಾರ್ಕ್ಸ್ ತೆಗೆದುಕೊಳ್ಳುವುದು ಬದುಕು.
ಆದರೆ ಅದರ ಜೊತೆಗೆ ಮನುಷ್ಯನಿಗೆ ಅಗತ್ಯವಾಗಿ ಏನು ಬೇಕಾಗಿದೆ ಜೀವನವನ್ನು ಎದುರಿಸಲಿಕ್ಕೆ, ಬದುಕನ್ನು ಎದುರಿಸಲಿಕ್ಕೆ ನನ್ನೊಳಗೆ ಒಂದು ಟೇಸ್ಟ್ ಇರಬೇಕು. ಬದುಕನ್ನು ಸ್ವೀಕಾರ ಮಾಡಲಿಕ್ಕೆ ನನ್ನೊಳಗಡೆ ಒಂದು ಅಭಿರುಚಿ ಇರಬೇಕು. ಆ ಅಭಿರುಚಿ ಯಾವುದರ ಮುಖಾಂತರ ಸಾಧ್ಯ ಆಗ್ತದೆ? ನಮ್ಮವ್ವ ಇಡೀ ಅರ್ಧ ಊರಿನಲ್ಲಿ ಯಾರಿಗೂ ಬಡಿಲಾರದೆ ಇರತಕ್ಕಂಥ ಚೆನ್ನಾಗಿ ರೊಟ್ಟಿ ಬಡಿಯೋದ್ರ ಮುಖಾಂತರ ಆಕೆ ತನ್ನೊಳಗಿನ ಅದ್ಭುತವಾದಂಥ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ. ಯಾರೋ ಮಾಡಿದಂಥ ಸಾರನ್ನು ನಮ್ಮ ತಾಯಂದಿರು ಸಾರು ಮಾಡಿ ನೋಡಿ, ನನ್ನ ಸಾರು ತೊಗೊಂಡು ಕುಡಿದು ನೋಡು, ಯಾವ ಡಾಕ್ಟ್ರ್ ಹತ್ರನೇ ಹೋಗಬೇಡ, ಈ ಸಾರು ಕುಡಿದ್ರೆ ಹುಷಾರಾಗಿರ್ತದೆ. ಅದು ಕೂಡ ಬದುಕನ್ನು ಎದುರಿಸುವ, ತನ್ನ ಮನಸ್ಸನ್ನು ಇನ್ನೊಂದರ ಕಡೆಗೆ ತೊಡಗಿಸಿಕೊಂಡು ಆನಂದವನ್ನು ಅನುಭವಿಸುವ ಒಂದು ಕ್ಷಣ. ಅದು ಕೂಡ ಒಂದು ಆರ್ಟ್. ಒಬ್ಬ ಹಡಪದ, ಒಬ್ಬ ನಾಪಿತ, ಒಬ್ಬ ಕಟ್ಟಿಂಗ್ ಶಾಪ್ ನಾವು ಮಾಡೋನು ಅದ್ಭುತವಾದಂಥ ಕಟಿಂಗ್ ಮಾಡ್ತಾನೆ, ಅದು ಕೂಡ ಒಂದು ಆರ್ಟ್. ನಾವೇನೋ 50-100 ರೂಪಾಯಿ ಕೊಟ್ಟು ಕಟಿಂಗ್ ಮಾಡ್ಕೊಂಡು ಬಂದುಬಿಡ್ತೀವಿ, ಆದರೆ ಅವನು ವೆರೈಟಿ ಕಟಿಂಗ್ ಮಾಡ್ತಾನಲ್ಲ, ಅದು ಕೂಡ ಒಂದು ಆರ್ಟ್. ಅವನು ಅದರ ಮುಖಾಂತರ ಸಂತೋಷವನ್ನು ಕಾಣ್ತಾನೆ. ನನಗೇನೋ ಒಂದು ಸಂಗೀತ ಬರ್ತದೆ, ನಾನೇನು ಕಲಾವಿದ ಆಗಬೇಕಾಗಿಲ್ಲ, ಆದರೆ ನನ್ನೊಳಗಡೆಗೆ ಒಂದು ಸಂಗೀತದ ಅಭಿರುಚಿ ಇರೋದ್ರಿಂದ ನಾನು ಹಾಡ್ತಾ ಜಗತ್ತೇ ನನ್ನ ಮೈ ಮೇಲೆ ಬಿದ್ದರೂ ಕೂಡ ಅದನ್ನು ತಡೆದುಕೊಳ್ಳುವ ಶಕ್ತಿ ಯಾವಾಗಿರ್ತದೆ ಅಂದರೆ ಸಂಗೀತವನ್ನು ಕೇಳುವುದರ ಮುಖಾಂತರ, ನೀವೊಂದು ಹಾಡೋದರ ಮುಖಾಂತರ. ಒಂದು ಸಲ ನೀವು ಟ್ರೈ ಮಾಡಿ, ಒಬ್ಬರೇ ಕೂತ್ಕೊಂಡು ತುಂಬ ಬೇಜಾರಾದಾಗ ಒಂದು ಹಾಡ ಹೇಳ್ರಿ ಅಥವಾ ಒಂದು ಹಾಡ ಕೇಳ್ರಿ, ಎಷ್ಟು ನಿಮಗೆ ರಿಲೀಫ್ ಸಿಗ್ತದೆ. ಬಹುತೇಕ ಸಂಗೀತಗಾರರಿಗೆ BP ಶುಗರ್ ಎರಡೂ ಇರೋಂಗಿಲ್ಲ, ಯಾಕಂದರೆ ಪ್ರತಿನಿತ್ಯ ಹಾಡ್ತಾ ಇರ್ತಾರೆ. ಒಳ್ಳೆಯ ಗುರುಗಳ ಒಂದು ಆದರ್ಶ ಗುರುಗಳ ಒಂದು ಸಾನ್ನಿಧ್ಯ, ಅವರ ಒಂದು ಸಾಮೀಪ್ಯ ಬೇಕಾಗ್ತದೆ. ಅಂಥ ಎಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲ ಮುದ್ದು ಮಕ್ಕಳು ಇವತ್ತು ಸರ್ವಾಂಗೀಣ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಬೇರೆ ಬೇರೆ ರೀತಿಯ ಪಠ್ಯೇತರ ಚಟುವಟಿಕೆ ತಾವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನಾನು ಪ್ರತಿ ಸಾರಿ ವಾರ್ಷಿಕೋತ್ಸವ ಬಂದಾಗ ಕೂಡ ನೋಡ್ತೀನಿ, ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಕಲೆಗಳನ್ನು ನೀವು ಅಲ್ಲಿ ಪ್ರದರ್ಶನ ಮಾಡ್ತೀರಿ. ಅದಕ್ಕೆ ಸೃಜನಶೀಲತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇದೆ. ನೀವು ಅನೇಕ ಜನ ನಿಮ್ಮಲ್ಲಿ ಕವಿಗಳಾಗಿರ್ಬೋದು, ಬರಿತಕ್ಕಂಥ ಕಲೆ ಇರ್ಬೋದು, ಹಾಡ್ತಕ್ಕಂಥ ಕಲೆ ಇರ್ಬೋದು, ನೃತ್ಯ ಮಾಡ್ತಕ್ಕಂಥ ಕಲೆ ಇರ್ಬೋದು, ಚಿತ್ರ ಇಳಿಸ್ತಕ್ಕಂಥದ್ದು ಇರ್ಬೋದು, ಹೀಗೆ ಪ್ರತಿಯೊಬ್ಬರಲ್ಲಿ ಕೂಡ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಏನಾದರೂ ಒಂದು ಪ್ರತಿಭೆ ಇರುತ್ತದೆ. ಅಂಥ ಪ್ರತಿಭೆಯನ್ನು ನೀವು ಇಂತಹ ಕಾರ್ಯಕ್ರಮಗಳ ಮೂಲಕ ಅವಕಾಶಗಳು ಸಿಕ್ಕಾಗ ಅದನ್ನು ತೋರಿಸ್ತೀರಿ ಅಂದರೆ ಮುಂದೆ ಸಮಾಜದಲ್ಲಿ ದೊಡ್ಡ ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಈ ತರಬೇತಿ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಒಂದು ಯೋಜನೆ ಇದೆ. ಈ ಯೋಜನೆಯನ್ನು ವಿದ್ಯಾರ್ಥಿಗಳನ್ನು ಸದುಪಯೋಗ ಪಡ್ಕೊಳ್ಬೇಕು. ಹಾಗೂ ಈ ಒಂದು ಅವಧಿ 6 ತಿಂಗಳ ಅವಧಿ ಇದೆ. ಹಾಗೂ ವಾರದಲ್ಲಿ 3 ದಿವಸ ತರಬೇತಿ ಇದೆ. ಒಂದು ದಿನಕ್ಕೆ 2 ತಾಸುಗಳನ್ನು ಜನಪದ ನೃತ್ಯ ತರಬೇತಿ ಇದೆ. ದಯವಿಟ್ಟು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಒಂದು ತರಬೇತಿ ವಿದ್ಯಾರ್ಥಿನಿಯರು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಲು ಬಹಳ ಈ ಸಂಗೀತ ಬಗ್ಗೆ ಮತ್ತು ಜಾನಪದ ಬಗ್ಗೆ ನೀವು ಬಹಳ ಈ ಕಲೆಯನ್ನು ಉಳಿಸಿ ಬೆಳೆಸಬೇಕು. ಮತ್ತು ಈ ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಈಗಾಗಲೇ ಒಬ್ಬ ಕಲಾವಿದರು ಸರಿಗಮಪಲ್ಲಿ ಬಂದಿದ್ದಾರಲ್ಲ, ಯಾರು ಬಂದಿದ್ದಾರೆ ಹೇಳ್ರಿ? ಸರಿಗಮ ಶಿವಾನಿ ಬಂದಿದ್ದಾರೆ. ಹಾಗೆ ಈ ಒಂದು ನೃತ್ಯದಲ್ಲಿ ಕೂಡ ನೀವು ಸರಿಗಮ ಆಗಿರ್ಬೋದು, ಯಾವುದೇ ಚಾನಲ್ ಮುಖಾಂತರ ಹೋದರೂ ಕೂಡ ಈ ತರಬೇತಿ ಪಡೆದು ನೀವು ಹಂತ ಮಟ್ಟದಲ್ಲಿ ಬೆಳಿಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ, ಶರಣಪ್ಪ ಸರು ಇಲ್ಲ ಜೋಶಿ ಸರ್ ನೆನಪಾಗುತ್ತೆ. ಯಾವುದೇ ನನ್ನ ಯೋಜನೆ ಬರಲಿ, ಫಸ್ಟ್ ಆ ಸ್ಕೂಲಲ್ಲಿ ಮಾಡಿದ್ರೆ ಹೇಗೆ, ಆ ಸ್ಕೂಲಲ್ಲಿ ಮಾಡಿದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ, ಯಾಕೆ ಆ ಸ್ಕೂಲಲ್ಲಿ ಮಾಡಬೇಕು, ಪ್ರತಿ ಯಾರೇ ಕೇಳಿದ್ರೆ ಅದೇ ಸ್ಕೂಲಲ್ಲಿ ಯಾಕೆ ಮಾಡಬೇಕಾಗಿದೆ, ಇಲ್ಲಿ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿದೆ ನಿಟ್ಟಿನಲ್ಲಿ ಬಹಳ ಇಲ್ಲಿ ಶಿಸ್ತು ಮತ್ತು ಆಸಕ್ತಿ ಇದೆ. ಮತ್ತು ಯಾವುದೇ ಕಾರ್ಯಕ್ರಮ ಯಾವುದೋ ಹಿಂದೂ ಅಥವಾ ಮುಂದೆ ಆಗೋದಿಲ್ಲ, ಇದು ನಮ್ಮ ಕಾರ್ಯಕ್ರಮ ಅಂತ ನಿಟ್ಟಿನಲ್ಲಿ ಮಾಡಿ ಶರಣಪ್ಪ ಸರು ಮತ್ತು ಜೋಶಿ ಸರು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಪ್ರಾಂಶುಪಾಲರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜು ಶ್ರೀ ಶರಣಪ್ಪ ಬಿರಾದಾರ್ ಸರು ಹಾಗೂ ಮುಖ್ಯ ಅತಿಥಿಗಳು ಆಗಮಿಸಿರುವ ನಮ್ಮ ಕರ್ನಾಟಕದ ಗಡಿಯ ಪ್ರಾಧಿಕಾರದ ಸದಸ್ಯರಾದಂಥ ಈಗಾಗಲೇ ಬಹಳ ಕಲೆಗಳ ಬಗ್ಗೆ ಕಲೆ ಉಳಿಸಬೇಕು ಬೆಳೆಸಬೇಕು ನಿಟ್ಟಿನಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದಂಥ ಈ ತರಬೇತಿ ಬಹಳ ಅವಶ್ಯಕತೆ ಇರ್ತಕ್ಕಂಥ ತರಬೇತಿ ಆಗಿರ್ತದೆ.
ಯಾಕಂದ್ರೆ ಸಾಕಷ್ಟು ಜನಪದ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವಿ. ಅದರಲ್ಲಿ ಕೂಡ ಈ ನೃತ್ಯಗಳು ಮತ್ತು ಹಾಡುಗಳು ಎಲ್ಲವೂ ಇವತ್ತು ಸಿನಿಮಯವಾಗಿರ್ತಕ್ಕಂಥ ಇದರಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಮರೆತು ಹೋಗ್ತಾ ಇದ್ದೀವಿ. ಯಾವುದೋ ಫಿಲ್ಮ್ ಹಾಡುಗಳನ್ನೇ ಹಾಡ್ತಾ ಇದ್ದೀವಿ. ಈಗ ಮಕ್ಕಳಿಗೆ ತೊಟ್ಟಲಲ್ಲೇ ಹಾಕಿ ಹಾಡು ಹಾಡ್ತಕ್ಕಂಥದ್ದನ್ನು ಕೂಡ ನಾವು ಯಾರೂ ಇಲ್ಲ. ಯಾರಿಗೂ ತೊಟ್ಟಲು ಹಾಡು ಬರೋದೇ ಇಲ್ಲ, ಜೋಗಳ ಹಾಡು ಬರೋದೇ ಇಲ್ಲ. ಅಂಥ ಒಂದು ಇದನ್ನು ಆಗೋಗ್ಬಿಟ್ಟಿದೆ. ಕೇವಲ ನಾವು ಹಾಡೋದಕ್ಕೆ ಏನು ಮಾಡ್ತಾ ಇದ್ದೀವಿ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಹಾಡು ಹಾಕಿಕೊಳ್ತಾ ಇದ್ದೀವಿ, ಅದನ್ನು ನೋಡ್ರಿ ಅಂತಕ್ಕಂಥ ರೀತಿಯಲ್ಲಿ. ಹಾಗೆ ಅದರ ಜೊತೆಗೆ ಈ ನೃತ್ಯ ಅಂತಕ್ಕಂಥದ್ದು ಕೂಡ ನಾವೇನಾಗಿದೆ, ಇವತ್ತು ಫಿಲ್ಮ್ ಡ್ಯಾನ್ಸ್ ಲುಗ್ಗಿ ಆರಿಸೋದು, ಇನ್ನೊಂದು ತೆರಿಗೆ ಕೂದಲು ಆರಿಸೋದು, ಇಂಥ ಹಾಡುಗಳನ್ನೇ ಹಾಡ್ತಾ ಇದ್ದೀವಿ, ಅದನ್ನೇ ಕುಣಿತಾ ಇದ್ದೀವಿ. ಈ ಜನಪದ ಪ್ರಕಾರದಲ್ಲಿ ಸಾಕಷ್ಟಿವೆ. ಅದರಲ್ಲಿ ಕರ್ನಾಟಕದಲ್ಲಿಯ 30 ರೀತಿಯ ಜನಪದ ನೃತ್ಯಗಳಿವೆ. ನಾವೊಂದು 4-5 ಸುಳ್ಳು ಉದಾಹರಣೆ ಹೇಳ್ತಾ ಇದ್ದೀವಿ. ಕೋಲಾಟ ಕೇಳಿರಿ, ಭಾಳಷ್ಟು ಕಡೆಗೆ ಇಲ್ಲ, ಇವತ್ತು ನಶಿಸಿ ಹೋಗೋ ಹಂತದಲ್ಲಿದೆ. ಮೊದಲ ಈ ಯುಗಾದಿ ಹಬ್ಬಗಳಲ್ಲಿ ಮತ್ತು ಬೇರೆ ಬೇರೆ ಹಬ್ಬಗಳಲ್ಲಿ ಯಾವಾಗ ಬೇಸಿಗೆ ಬರ್ತಲ್ಲ, ಬೇಸಿಗೆಯಲ್ಲಿ ರೈತರೆಲ್ಲ ಫ್ರೀ ಆಗಿರ್ತಿದ್ರು. ಅಂಥ ಸಮಯದಲ್ಲೇ ಈ ನೃತ್ಯಗಳನ್ನು ಮತ್ತು ಹಾಡುಗಳನ್ನು ಹಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಂಥ ಸಮಯದಲ್ಲೇ ಕೂಡ ಇವ್ರನ್ನ ಮಾಡ್ತಾಯಿದ್ರು, ಕುಣಿತಾ ಇದ್ರು. ಆದರೆ ಇವತ್ತು ಹೋಗ್ತಾ ಇದ್ರು. ಈ ಮೊಹರಂಗಳಲ್ಲಿ ಕುದುರೆ ಕುಣಿತ ಅಂತಕ್ಕಂಥದ್ದಿತ್ತು, ಅದು ಕೂಡ ಯಾರು ಮಾಡ್ತಾ ಇಲ್ಲ. ಅತ್ತ ಇತ್ತ ಡೊಳ್ಳು ಕುಣಿತ ಇದೆ ನೋಡಿ, ಅದು ಕೂಡ ಕನ್ನಡ ಮತ್ತು ಸಂಸ್ಕೃತಿಗೆ ಪ್ರಪಾಪೋಷಿತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಇಲ್ಲಿ ಕರೀತಾರೆ ಅವ್ರಿಗೆ, ಮೆರವಣಿಗೆಗಳಲ್ಲಿ ಅದರಲ್ಲಿ ಕರೀತಾರೆ, ಅದನ್ನು ಬರ್ತಾ ಇದೆ. ವೀರಗಾಸೆ ಕುಣಿತ ಅಥವಾ ವೀರಭದ್ರ ಕುಣಿತ ಅಂತಕ್ಕಂಥದ್ದು, ಅದು ಕೂಡ ಇವರು ಕೂಡ ಪ್ರಪೋಷಿತದಿಂದ ನಡೀತಕ್ಕಂಥದ್ದು. ಅದರ ಜೊತೆಗೆ ಲಂಬಾಣಿ ನೃತ್ಯ, ಅದು ಕೂಡ ಇವತ್ತು ಪ್ರಚಲಿತದಲ್ಲಿದೆ. ಬಿಲ್ಡ್ ಟೇಕ್ 2025 ಕ್ರೆಡೈ ಬೀದರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಕ್ರೀಟ್ ಮತ್ತು ಯುಎಸ್ ಕಮ್ಯುನಿಕೇಷನ್ ಸಹಯೋಗದೊಂದಿಗೆ ಬೀದರ್ ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರಿನ ಜೀರಾ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳು 18, 19, 20 3 ದಿನಗಳ ಕಾಲ ವಸ್ತು ಪ್ರದರ್ಶನ ಏರ್ಪಡಿಸಿದ್ದೇವೆ. ಕಟ್ಟಡ ಕಟ್ಟುವ ಉದ್ದೇಶ ಹೊಂದಿರುವ ಸಾರ್ವಜನಿಕರಿಗೆ ಮತ್ತು ಈಗಾಗಲೇ ಮನೆ ಕಟ್ಟುತ್ತಿರುವವರಿಗೆ ಕಟ್ಟಡ ಸಾಮಗ್ರಿಗಳ ಬಗ್ಗೆ ಸವಿವರ ಮಾಹಿತಿ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಲಾಭರಹಿತ ಸಂಸ್ಥೆಯಾಗಿರುವ ಈ ಸಂಸ್ಥೆ ಕಾಂಕ್ರೀಟ್ ಕುರಿತು ಜ್ಞಾನವನ್ನು ಪ್ರಸಾರ ಮಾಡುವುದು, ಕಾಂಕ್ರೀಟ್ ತಂತ್ರಜ್ಞಾನ ಮತ್ತು ನಿರ್ಮಾಣವನ್ನು ಉತ್ತೇಜಿಸುವುದು ಮತ್ತು ಕಾಂಕ್ರೀಟ್ಗಳ ಸಂಶೋಧನೆ ಅಗತ್ಯವನ್ನು ಪರಿಹರಿಸಲು ಇದು ಸಮರ್ಪಿತವಾಗಿದೆ ಎಂದರು. ಬಿಲ್ಡ್ ಟೇಕ್ 2025 ಕಟ್ಟಡ ಸಾಮಗ್ರಿಗಳ ಒಳಹೊರ ವಿನ್ಯಾಸ ಮತ್ತು ಪೀಠೋಪಕರಣಗಳ ಅತಿದೊಡ್ಡ ವಸ್ತು ಪ್ರದರ್ಶನ. ಒಂದೇ ಸೂರಿನಡಿ 70 ಮಳಿಗೆಗಳನ್ನು ಹೊಂದಿರುತ್ತೇವೆ. ಸಮಗ್ರ ಕಟ್ಟಡ ಕಟ್ಟುವ ಸಾಮಗ್ರಿಗಳ ಪ್ರದರ್ಶನ ಮತ್ತು ಮಾಹಿತಿ ಒದಗಿಸಲಿಕ್ಕಿದೆ. ಸಾಮಾನ್ಯ ಕಟ್ಟಡ ಸಾಮಗ್ರಿಗಳಾದ ಸಿಮೆಂಟ್, ಬ್ರಿಕ್ಸ್, ಅಗ್ರಿಗೇಟ್, ಎಂಸೆಡ್, ಸ್ಟೀಲ್, ಪಬ್ಲಿಂಗ್, ಟೈಲ್ಸ್, ಪ್ಲೈವುಡ್, ಇಂಟರಿಂಗ್ ಸಂಬಂಧಪಟ್ಟ ಪ್ರಕರಣಗಳು, ಏರಿಯರ್ ಉತ್ಪನ್ನಗಳು, ಸೋಲಾರ್ ಮತ್ತು ಎಲೆಕ್ಟ್ರಿಕಲ್ ಉತ್ಪನ್ನಗಳು, ಅತ್ಯಾಧುನಿಕ ಗುಣಮಟ್ಟದ ಸೆಕ್ಯೂರಿಟಿ ಉತ್ಪನ್ನಗಳು, ಯುಪಿವಿಸಿ ಡೋರ್ಸ್ ಮತ್ತು ವಿಂಡೋಸ್ ಪಾಯಿಂಟ್ ಮತ್ತು ಅಬ್ಡಿವೇಷನ್, ವಾಟರ್ ಪ್ರೂಫಿಂಗ್, ಹೀಗೆ ಹಲವಾರು ಉತ್ಪನ್ನಗಳು, ವಿವಿಧ ನವನವೀನ ಕೆಲ ವಿನ್ಯಾಸಗಳು ನೋಡಲು ಸಿಗುತ್ತವೆ. ಸಾರ್ವಜನಿಕರು ಮುಕ್ತವಾಗಿ ಬಂದು ಕಟ್ಟಡ ಕಾಮಗಾರಿಗಳನ್ನು ವೀಕ್ಷಿಸಿ ತಮ್ಮ ಸಮಸ್ಯೆಗಳನ್ನು ಕಂಪನಿ ಪದಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಡೀಲರ್ಸ್ಗಳ ಜೊತೆ ಮುಕ್ತವಾಗಿ ಸಮಾಲೋಚಿಸಬಹುದು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10:30 ಗಂಟೆಯಿಂದ ಸಾಯಂಕಾಲ 8:30 ಗಂಟೆಯವರೆಗೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತದೆ. ಕಟ್ಟಡ ಕಟ್ಟುವವರಿಗೆ ಮತ್ತು ಇತರೆ ಎಲ್ಲ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಮುಕ್ತ ಪ್ರವೇಶ ನೀಡಲಾಗಿದೆ. ದಯವಿಟ್ಟು ಈ ಕಾರ್ಯಕ್ರಮದ ಸುದ್ದಿವಿಷಯವನ್ನು ಸಾರ್ವಜನಿಕರು ಪಡೆಯಬೇಕೆಂದು ಕರೆ ನೀಡಿದ್ದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿರುವ ಕಾರ್ಯಕ್ರಮವನ್ನು ಸಂಸದ್ ಸಾಗರ್ ಖಂಡ್ರೆ ಉದ್ಘಾಟಿಸುವರು. ಕಲಬುರಗಿ ಈಶಾನ್ಯ ವಲಯದ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಶರಣಪ್ಪ ಸುಲಗುಂಟೆ, ಬೀದರ್ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರು ಶಿವಶಂಕರ್ ಕಾಮಶೆಟ್ಟಿ, ರಾಜೂರಿ ಸ್ಟೀಲ್ ಒನ್ ನಿರ್ದೇಶಕ ಸಂತೋಷ್ ಮುಂದಾಡ್, ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಮಂಡಳಿ ಸದಸ್ಯ ಮುರಳೀಧರ್ ಜಿಕೆ, ಕ್ರೀಡಾಯಿ ಅಧ್ಯಕ್ಷ ರವೀಂದ್ರನಾಥ್ ಮುಲ್ಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ತಾನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವುದಾಗಿ ಪಾಟೀಲ್ ತಿಳಿಸಿದರು.
ಯುಎಸ್ ಕಮ್ಯುನಿಕೇಷನ್ ಮುಖ್ಯಸ್ಥರಾದ ಉಮಾಪತಿ ಮಾತನಾಡಿ, ಯುಎಸ್ ಸಂಸ್ಥೆ ಸುಮಾರು 25 ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಕಟ್ಟಡ ಕಟ್ಟುವ ಉತ್ಪನ್ನಗಳ ಹೊಸ ರೂಪಗಳನ್ನು ಪರಿಚಯಿಸುತ್ತಾ ಬಂದಿದೆ. ಕಟ್ಟಡ ಸಾಮಗ್ರಿ ಮತ್ತು ಅದಕ್ಕೆ ಸಹಾಯಕ ಉತ್ಪನ್ನ ಕ್ಷೇತ್ರದಲ್ಲಿರುವ ಎಲ್ಲ ಕಂಪನಿಗಳು ಯುಎಸ್ ಕಮ್ಯುನಿಕೇಷನ್ ಸಂಸ್ಥೆಯ ಸಹಾಯದಿಂದ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಗಳನ್ನು ತಲುಪುತ್ತಿದೆ ಎಂದರು. ಕ್ರೆಡಾಯಿ ಅಧ್ಯಕ್ಷರಾದ ರವೀಂದ್ರನಾಥ್ ಮುಲ್ಗೆ ಮಾತನಾಡಿ, ಇದು ಭಾರತದಲ್ಲಿನ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಒಂದು ಪ್ರಮುಖ ಸಂಘಟನೆಯಾಗಿದೆ. ಇದು 230 ನಗರಗಳಲ್ಲಿ 13,000ಕ್ಕಿಂತ ಹೆಚ್ಚು ಡೆವಲಪರ್ಸ್ಗಳನ್ನು ಒಳಗೊಂಡಿರುತ್ತದೆ. ಕ್ರೆಡಾಯಿ ಉದ್ಯಮವನ್ನು ಸಂಘಟಿತ ಮತ್ತು ಪ್ರಗತಿಪರರನ್ನಾಗಿಸಲು ಕೆಲಸ ಮಾಡುತ್ತದೆ ಮತ್ತು ಸರ್ಕಾರ, ನೀತಿ ನಿರೂಪಕರು, ಹೂಡಿಕೆದಾರರು ಮತ್ತು ಗ್ರಾಹಕರೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. ರಾಜೂರಿ ಸ್ಟೀಲ್ಸ್ ಅಧಿಕಾರಿ ಪ್ರದೀಪ್ ಕುಲಕರ್ಣಿ ಮಾತನಾಡಿ, ಇದು ಸ್ಥಿರವಾದ ಉತ್ಪನ್ನವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಲ್ಲಿ ನಂಬಿಕೆಯನ್ನು ಪ್ರೇರೇಪಿಸಲು ರಾಜೂರಿ ಸ್ಟೀಲ್ ಥೆಮೆಕ್ಸ್ ಜರ್ಮನಿಯ ಕೆನ್ನಿಂಗ್ ಮತ್ತು ಟೆಂಪರಿಂಗ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಇದು ಸುಧಾರಿತ ಗುಣಮಟ್ಟದ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸಿದೆ ಮತ್ತು ಅದರ ನಾಯಕತ್ವವನ್ನು ಕ್ರೋಢೀಕರಿಸುವ ದೃಷ್ಟಿಯಿಂದ ರಾಜೂರಿ ಸ್ಟೀಲ್ಸ್ ತನ್ನ ಮಾರುಕಟ್ಟೆಯನ್ನು ಮತ್ತಷ್ಟು ನಿರ್ಮಿಸಲು ಗಣನೀಯ ಸಾಮರ್ಥ್ಯದ ತಂಡವನ್ನು ನೇಮಿಸಿಕೊಳ್ಳುವ ಮತ್ತು ತರಬೇತಿ ನೀಡುವತ್ತ ಗಮನ ಹರಿಸಿದೆ. ಘನ ನಾಯಕತ್ವವು ಬಹು ಆಯಾಮದ ಸ್ವಭಾವವನ್ನು ಹೊಂದಿದೆ ಮತ್ತು ರಾಜೂರಿ ಸ್ಟೀಲ್ಸ್ನಲ್ಲಿ ನಾವು ಯಾವಾಗಲೂ ಡೆಮೋಗಳನ್ನು, ಪ್ರದರ್ಶನಗಳಲ್ಲಿ ಮತ್ತು ಉತ್ಪನ್ನಗಳಾದಂತಹ ನಮ್ಮ ಸಾಮರ್ಥ್ಯಗಳನ್ನು ಬಲಪಡಿಸುತ್ತೇವೆ ಎಂದರು. ರಾಜೂರಿ ಸ್ಟೀಲ್ಸ್ ಕಳೆದ 10 ವರ್ಷಗಳಿಂದ ಬಿಲ್ಟೆಕ್ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರೇರೇಪಿಸುತ್ತಾ ಬಂದಿರುತ್ತದೆ. ಸಾರ್ವಜನಿಕರಿಗೆ ಕಟ್ಟಡ ಸಾಮಗ್ರಿಗಳ ಬಗ್ಗೆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಆರ್ಥಿಕವಾಗಿ ಇಂಜಿನಿಯರ್ಸ್ಗಳಿಗೆ, ಆರ್ಕಿಟೆಕ್ಟ್ಗಳಿಗೆ ಮತ್ತು ಈ ಪ್ರಕಾರ ಬಿಲ್ಟೆಕ್ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ನಿಲ್ಲುತ್ತಾ ಸಾರ್ವಜನಿಕರಿಗೆ ಸ್ನೇಹಿ ಆಗಿರುತ್ತದೆ ಎಂದರು. ರಾಜೂರಿ ಸ್ಟೀಲ್ ಮಾಲೀಕರಾದ ಸುಧೀರ್ ಅಗ್ರವಾಲ್, ಕ್ರೆಡಾಯಿ ಕಾರ್ಯದರ್ಶಿ ಅನಿಲ್ ಖೇಣಿ, ಇತರೆ ಇಂಜಿನಿಯರ್ಗಳಾದ ಸೋಮಶೇಖರ್ ಪಾಟೀಲ್, ಸತೀಶ್ ನೌಬಾದೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಬಿಲ್ಟೆಕ್ 2025 ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಕ್ರೀಡಾಯಿ, ICI ಹಾಗೂ ಈ ನಮ್ಮ US ಕಮ್ಯುನಿಕೇಷನ್ ವತಿಯಿಂದ ಈ ಬೀದರ್ ಒಂದು ಜನತೆಗೆ ಈ ಒಂದು ಕನ್ಸ್ಟ್ರಕ್ಷನ್ ಈಗ ಒಂದು ಕನ್ಸ್ಟ್ರಕ್ಷನ್ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಇದು ಒಂದು ದೊಡ್ಡ ಉದ್ಯಮ ಇದೆ. ಅದೆಲ್ಲ ಜನರಿಗೆ ಈಗ ಭಾಳಷ್ಟು ಜನ ಎಲ್ಲ ಮುಗ್ಧ ಜನ ಇದ್ದಾರೆ. ಮನೆ ಕಟ್ಟುವಂಥ ಯಾವ ವಸ್ತು ಏನು ಹಾಕಬೇಕು, ಏನು ಬೇಕು, ಅದು ಒಂದು ಅರಿವು ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಇಂಥ ಒಂದು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೇನ್ ಅದು ಈ ಜನರಿಗೆ ಒಂದು ಅದ್ರ ಬಗ್ಗೆ ಅರಿವು ಬರಲಿ, ಏನು ವಸ್ತು ಯಾವುದು ಎಲ್ಲಿಂದ ಸಿಗ್ತದೆ, ಯಾವುದು ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ, ಜನರಿಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಇದು ಆಗಿದೆ. ಆ ಒಂದು ಉದ್ದೇಶ ಒಂದು ಜನರಿಗೆ ಒಂದು ಈ ಒಂದು ಅರಿವು ಮೂಡಿಸಬೇಕು, ಅವ್ರಿಗೆ ಒಂದು ಒಳ್ಳೆಯ ಒಳ್ಳೆಯ ಸೌಲಭ್ಯ ಸಿಗಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರ್ಕೊಂಡು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲ ಬೀದರ್ನಿಂದ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ತಾವು ಕೊಡ್ತೀರಿ ಅಂತ ನಾವು ಒಂದು ಭಾವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಂದು ಸರಿ ಒಂದು ಸ್ವಾಗತವನ್ನು ಬಯಸ್ತೇನೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಥರ ಒಂದು ಎಕ್ಸಿಬಿಷನ್ ಮಾಡೋದ್ರಿಂದ ಒಂದೇ ಸೂರಿನಡಿಗೆ ಎಲ್ಲ ಈ ಬ್ಯಾಂಕ್ ಲೋನ್ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಇಲ್ಲಿ ಬ್ಯಾಂಕರ್ಸ್ ಇದ್ದಾರೆ, SBI ಇದ್ದಾರೆ, ಕೆನರಾ ಬ್ಯಾಂಕ್ ಇದ್ದಾರೆ, ಅವರೆಲ್ಲ ಬ್ಯಾಂಕರ್ಸ್ ಇರ್ತಾರೆ. ನಿಮ್ಗೆ ಒಂದೇ ಸೂರಿನಡಿಗೆ ಎಲ್ಲ ಕಂಪ್ನಿಯವರು ಸಿಮೆಂಟಿಂದ ಹಿಡಿದು ನಿಮಗೆ ಸೋಲಾರ್ ತನಕ ಇರ್ತಕ್ಕಂಥ ಎಲ್ಲ ಮನೆಗೆ ಏನು ಕಟ್ಟಲಿಕ್ಕೆ ಬೇಕೋ ಅದೆಲ್ಲ ಕಂಪ್ನಿಯವರು ಇಲ್ಲಿ ಇದ್ದಾರೆ. ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು. ಎಂಟ್ರಿ ಫ್ರೀ ಇರುತ್ತೆ 3 ದಿನ. ನೀವು ಯಾವಾಗ ಬೆಳಗ್ಗೆ 10 ಸಾಯಂಕಾಲ 8 ತನಕ ನೀವು ಯಾವಾಗಾದ್ರೂ ಬಂದು ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಈ ಥರ ಮಾಹಿತಿ ತಿಳ್ಕೊಳೋದ್ರಿಂದ ಜನಗಳಿಗೆ ಬಡ್ಜೆಟಲ್ಲೇ ಮನೆ ಕಟ್ಟಲಿಕ್ಕೆ ಅವಕಾಶ ಆಗುತ್ತೆ. ಇದು ಮೇನ್ ಉದ್ದೇಶ ಇದು. ಹಾಗಾಗಿ ನಾವೆಲ್ಲ ಸ್ಟೇಟಲ್ಲಿ ನಾವು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ನಾವು ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ಕಂಪ್ನಿಗಳಿಗೂ ಅವ್ರಿಗೂ ಒಂದು ಮಾರ್ಕೆಟಿಂಗ್ ಇದು ಅನುಕೂಲ ಆಗುತ್ತೆ ಅವ್ರಿಗೆ. ಈಗ ಯಾರೋ ಬೇರೆ ಬಂದಿದೆ, ಒಂದು ಎಲ್ಲೋ ಪೋಲ್ಯಾಂಡಿಂದ ಒಂದು ಕಂಪ್ನಿ ಬಂದಿದೆ ವೋಕ್ಸ್ ಅಂತೇಳಿ. ಅವ್ರಿಗೆ ನಿಮ್ಗೆ ಯಾರಿಗೂ ಇನ್ನೂ ಗೊತ್ತಾಯಿಲ್ಲ, ಮಾರ್ಕೆಟ್ನಾಗ ಯಾರಿಗೂ ಗೊತ್ತಾಯಿಲ್ಲ ಪ್ರಾಡಕ್ಟ್ ಬಗ್ಗೆ. ಅವ್ರಿಗೆ ಇಲ್ಲಿ ಬಂದಿದ್ದಾರೆ ಅವರು. ರಾಜೂರಿ ಸ್ಟೀಲ್ ಅವರ ಸಹಯೋಗದೊಂದಿಗೆ ನಮ್ಮದು ಬೀದರ್ನಲ್ಲಿ ಬಿಲ್ಟೆಕ್ 2025 ಅಂತ ಇದು 3ನೇ ಸಲ ಮಾಡ್ತಾ ಇರೋದು. 2003 ಮಾಡಿದ್ದೀವಿ. ಮೊದಲು ಲಾಂಗ್ ಬ್ಯಾಕ್ 2018 ಆಗಿತ್ತು. ಆಮೇಲೆ 2023 ಮಾಡೀವಿ. 2023 ಏನು ರೆಸ್ಪಾನ್ಸ್ ಬಂದಿದೆ ಎಲ್ಲ ಬೀದರ್ ಜನರದು. ಹಾಗಾಗಿ ಮತ್ತೆ ಎಲ್ಲ ಕಂಪನಿಯವರಿಗೆ ಎಲ್ಲರೂ ಕೇಳ್ತಾ ಇದ್ರು, ಮಾಡಿರಿ ಬೀದರಲ್ಲಿ, ಲಾಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಾಗಿತ್ತು, ಈ ಸಲನೂ ಮಾಡಿರಿ ಅಂದಾಗ ಮತ್ತೆ ಈ ವರ್ಷ ಮಾಡ್ತಾಯಿದ್ದೀವಿ. ಹಾಗಾಗಿ ಇದಕ್ಕೆ
ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಕ್ರೆಡೈ ಬೀದರ್ ಅಂದರೆ ಇದು ಕರ್ನಾಟಕದಲ್ಲಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿದೆ. ಇದು ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಅಂತ. ಇಲ್ಲಿ ಲೇಟಾಗಿ ಬಂದಿದೆ. ಇಲ್ಲಿ ಒಂದು ನಮ್ಮದೆಲ್ಲ 20 ಮೆಂಬರ್ ಇದ್ದೀವಿ, ಜಾಸ್ತಿ ಏನು ಮೆಂಬರ್ ಇಲ್ಲ ಅದರಲ್ಲಿ. ನಾವು ಮತ್ತು ICI ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಆಮೇಲೆ ಕನ್ಸ್ಟ್ರಕ್ಷನ್, ಶಶಿ ಸರ್ ಹೇಳಿದಂಗೆ ಕನ್ಸ್ಟ್ರಕ್ಷನ್ನಲ್ಲಿ ಮಟೀರಿಯಲ್ನಲ್ಲಿ ಏನೂ ಫಾಲ್ಟ್ ಇಲ್ಲ, ಓನ್ಲಿ ಸ್ಯಾಂಡ್ ಬಿಟ್ಟರೆ. ಯಾಕಂದರೆ ಮೊದಲ ಸ್ಟೀಲ್ನಲ್ಲಿ ಬರೀ 300 ತನಕ ಇರ್ತೈತಿ, ಈಗ 550D ತನಕ ಬಂದಿದೆ. ಕ್ವಾಲಿಟಿಯಲ್ಲಿ ಎವ್ರಿ ಡೇ ಇಂಪ್ರೂವ್ ಆಗ್ತಾಯಿದೆ. ಯಾಕಂದರೆ ರಿಸರ್ಚ್ ಜಾಸ್ತಿ ಆಗ್ತಾಯಿದೆ, ರಿಸರ್ಚ್ ಮಾಡಿ ಒಳ್ಳೆ ಕ್ವಾಲಿಟಿನೇ ತರ್ತಾ ಇದ್ದಾರೆ. ಇದರಲ್ಲಿ ಫಾಲ್ಟ್ ಇರೋದಂದರೆ ಒಂದು ಸ್ಯಾಂಡು, ಆಮೇಲೆ ವರ್ಕ್ಮೆನ್ಶಿಪ್ಪು ಸೂಪರ್ವಿಷನ್ ಕಡಿಮೆ ಇದ್ದರಷ್ಟೇ ಬಿಲ್ಡಿಂಗಿಗೆ ತೊಂದರೆ ಆಗ್ತಾಯಿದೆ. ಬೇರೆ ಮಟ್ರಿಯಲ್ನಲ್ಲಿ ಏನೂ ಫಾಲ್ಟ್ ಇಲ್ಲ. ಯಾವ ಮಟ್ರಿಯಲ್ ಸೆಲೆಕ್ಷನ್ ಮಾಡೋದು ನಮ್ಮ ಕೆಲಸ, ಇಂಜಿನಿಯರ್ಸ್ ಆ್ಯಂಡ್ ಬಿಲ್ಡಿಂಗ್ ಓನರ್ಸ್. ಒಳ್ಳೆ ಮಟ್ರಿಯಲ್ ಸೆಲೆಕ್ಷನ್ ಮಾಡಿದರೆ ಚೆನ್ನಾಗಾಗುತ್ತೆ. ಬಟ್ ಸೂಪರ್ವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿ ನೂತನವಾಗಿ ರಾಯಲ್ ಹೋಟೆಲನ್ನು ಅತ್ಯಾಧುನಿಕ ಮತ್ತು ಗುಣಮಟ್ಟ ಹೊಂದಿರುವ ಕಟ್ಟಡವನ್ನು ಉದ್ಘಾಟಕರಾಗಿ ಆಗಮಿಸಿದ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಮತ್ತು ಹೈದರಾಬಾದ್ MP ಅಸೋದುದ್ದೀನ್ OAC ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ರಾಯಲ್ ಹೋಟೆಲ್ನ ಮಾಲೀಕರಾದ ರಿಜ್ವಾನ್ ಅವರು ಸಿಬ್ಬಂದಿ ವರ್ಗದವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ನಡೆಯಲಿ ಎಂದು ಹಾರೈಸಿದ್ದರು. ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಈಗ ಬೀದರ್ನಲ್ಲೇ ಗುಣಮಟ್ಟದ ಹೋಟೆಲ್ ತೆರೆಯಲಾಗಿದೆ. ಇದರ ಬ್ರಾಂಚ್ಗಳು ಹೈದರಾಬಾದ್, ದಿಲ್ಲಿ, ಮುಂಬೈನಲ್ಲಿ, ಈಗ ಬೀದರ್ನಲ್ಲಿ ಉದ್ಘಾಟನೆಯಾಗಿದೆ. ಹಾಗಾಗಿ ಬೀದರ್ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರದ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. होटल का ओपनिंग हुआ है। रॉयल दस्तरखान बहुत ही ब्रांड इसका नाम है। मैं और हमारे हैदराबाद के MP अवैसी साहब आज उद्घाटन के लिए आए थे और हमारे साथ रिजवान भाई है, इसके ओनर रिजवान भाई और उनकी पूरी टीम है। तो बिदर में ये एक होना बहुत ज़रूरत था, क्योंकि लोग यहाँ से हैदराबाद जाके टेस्ट करते थे। पूरा हैदराबाद, दिल्ली, बॉम्बे, बहुत से जगह ये ब्रांच है। और मैं अवैसी साहब सभी मिलके यहाँ पे खाना का इंतज़ाम था, हम खाना खाए, बहुत ही शानदार तरीके से खाने का टेस्ट था। आप आके यहाँ पे बिदर की सारी जनता टेस्ट कर सकती है, इसके लिए मैं बहुत बहुत मुबारकबाद देता हूँ। बिदर में ने पूरे हर जगह उनको मोहब्बत करते हैं, लोग लाइक करते हैं। बहुत बड़ा मजमा यहाँ जम गया है। तो मैं पूरे बिदर की जनता को और उनको यहाँ पे आने की जो ग्रैंड व्यू है उसके लिए मैं ओपनिंग के लिए आप सभी को, मीडिया वालों को, सभी को शुक्रिया अदा करता हूँ। ಆಧುನಿಕ ಭಾರತದಂತಹ ಪ್ರಜಾಪ್ರಭುತ್ವದಲ್ಲಿ ಮತದಾನವು ಮಹತ್ವದ ಪಾತ್ರ ವಹಿಸುತ್ತದೆ. ಮತದಾರರನ್ನು ನೋಂದಣಿಗೊಳಿಸುವ ಕುರಿತು ಜಾಗೃತಿಯಾಗಬೇಕಾಗಿದೆ. ಜಾಗೃತಿ ಮತದಾರರಿಂದ ಸದೃಢ ಶಕ್ತಿಯುತ ಸರ್ಕಾರ ರಚನೆಯಾಗಲು ಸಾಧ್ಯವೆಂದು
ರಾಜ್ಯ ಮಟ್ಟದ ಚುನಾವಣಾ ತರಬೇತುದಾರರಾದ ಡಾಕ್ಟರ್ ಗೌತಮ್ ಅರಳಿ ಅವರು ನುಡಿದರು. ಅವರು ಬೀದರ್ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ ಪ್ರಯುಕ್ತ ಹಮ್ಮಿಕೊಂಡಿದ್ದ ಮತದಾರರ ನೋಂದಣಿ ಮತ್ತು ಜಾಗೃತಿ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮತದಾರರ ಚೀಟಿ ಹೊಂದಿರಲಾರದ ಪ್ರತಿಯೊಬ್ಬರಿಗೂ ಮತದಾರರ ಗುರುತಿನ ಚೀಟಿ ಪಡೆಯುವ ಸಲುವಾಗಿ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ತಿಳಿಸುವ ಜಾಗೃತಿ ನೀಡಬೇಕಾದ ಅವಶ್ಯಕತೆ ಇದೆ. ಆ ಮೂಲಕ ಆರೋಗ್ಯಕರ ಮತದಾರರ ಪಟ್ಟಿ ಸಿದ್ಧಗೊಳಿಸಲು ಸಾಧ್ಯವಾಗುತ್ತದೆ. 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತದಾನದ ಹಕ್ಕನ್ನು ಸಂವಿಧಾನಾತ್ಮಕವಾಗಿ ಪಡೆದಿರುತ್ತಾರೆ. ಆದರೆ ಕೆಲವೊಮ್ಮೆ ಮತದಾರರ ಚೀಟಿ ಪಡೆಯುವುದರಲ್ಲಿ ನಿರ್ಲಕ್ಷ್ಯೆಯಿಂದಲೋ ಅಥವಾ ಜಾಗೃತಿಯ ಕೊರತೆಯಿಂದಲೋ ಮತದಾರರ ಚೀಟಿಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾರರ ಚೀಟಿ ಹೊಂದಲು ಪ್ರೇರೇಪಿಸಬೇಕೆಂದರು. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BS ಬಿರಾದರ್ ಮಾತನಾಡಿ, ಜಾಗೃತವಾದ ಮತದಾರರಿಂದ ಉತ್ತಮ ಸರ್ಕಾರ ನಿರ್ಮಿಸಲು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಮತದಾನದ ಶಕ್ತಿ ಸಾಮರ್ಥ್ಯ ಅಪಾರವಾಗಿದೆ. ಆದರೆ ಅನೇಕ ಜನರು ಯಾವುದೋ ಕಾರಣಕ್ಕೆ ಮತದಾನದಿಂದ ವಂಚಿತರಾಗುತ್ತಾರೆ. ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭೀತ ಮತದಾನ ಮಾಡಿದಾಗ ಆ ದೇಶ ಸಶಕ್ತವಾದ ಆಡಳಿತ ಹೊಂದಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದಲ್ಲಿರುವ ಯುವಕರ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಯುವಕರು ಸ್ವಯಂ ಸೇವಕರಾಗಿ ಜನಪರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಆಡಳಿತ ಕುಲಸಚಿವರಾದ ಸುರೇಖಾ KS ಮಾತನಾಡಿ, ಜಗತ್ತಿನ ಬೃಹತ್ ಪ್ರಜಾಪ್ರಭುತ್ವ ಹೊಂದಿರುವ ಭಾರತ ದೇಶದಲ್ಲಿ ಮತದಾನದ ಮೇಲೆಯೇ ಸರ್ಕಾರ ಆಗುಹೋಗುಗಳು ನಿರ್ಧಾರವಾಗುತ್ತವೆ. ಹಾಗಾಗಿ ಸುಭದ್ರ ಸರ್ಕಾರ ನೆಲೆಗೊಳ್ಳಬೇಕಾದರೆ 100% ಅರ್ಹ ಮತದಾರರ ಪಟ್ಟಿ ಸಿದ್ಧಗೊಳ್ಳಬೇಕಾಗಿದೆ. ಆಗ ಮಾತ್ರ ಚುನಾಯಿತ ಸರ್ಕಾರ ನಿಖರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಚುನಾವಣೆಯಲ್ಲಿ ಎಲ್ಲ ಅರ್ಹ ನಾಗರಿಕರು ಜವಾಬ್ದಾರಿಯಿಂದ ಮತದಾನ ಮಾಡಬೇಕಾಗಿದೆ. ಬುದ್ಧಿವಂತ ಮತದಾರರಿಂದ ಮಾತ್ರ ಸಮರ್ಥ ಸರ್ಕಾರವೊಂದು ದೇಶ ಹೊಂದಲು ಸಾಧ್ಯವೆಂದರು. ಬೀದರ್ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ವಿ ಗಬಾಡಿ ಮಾತನಾಡಿ, ಮತದಾರರಲ್ಲಿ ಅರಿವು ಮೂಡಿಸಲು ಯುವಕರ ಪಡೆ ಸಿದ್ಧಗೊಳ್ಳಬೇಕಾಗಿದೆ. ಅವರು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪ್ರೇರೇಪಿಸಬೇಕಾದ ಅನಿವಾರ್ಯ ಇದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ಮಾತಾ, ಡಾಕ್ಟರ್ ಅಂಬರೀಶ್ ವೀರನಾಯಕ್, ಡಾಕ್ಟರ್ ಶಿವಕುಮಾರ್ ಹೂಗಾರ್, ಬೀದರ್ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳು, ವಿಶ್ವವಿದ್ಯಾಲಯದ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ರಾಮಚಂದ್ರ ಗಣಾಪುರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಗಣೇಶ್ ರವರು ಸ್ವಾಗತಿಸಿದರು, ವಾಣಿಶ್ರೀ ಪ್ರಾರ್ಥಿಸಿದರು, ಪಂಚಶೀಲ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.